fake motivation is really going to kill you people one day. So here is the reality of the life. So ನನಗೆ ಗೊತ್ತು ಸ್ವಲ್ಪ ಮಂದಿ ಇರ್ತಾರೆ ನಿಮ್ಮ ಸರೌಂಡಿಂಗ್ ನಲ್ಲಿ, ಅವರು ಬಹಳ ಸಪೋರ್ಟ್ ಮಾಡ್ತಾರೆ ನಿಮಗೆ, ಬಟ್ ಮುಂದಿಂದ ಸಪೋರ್ಟ್ ಮಾಡ್ತಾರೆ, ಹಿಂದ್ಗಡೆಯಿಂದ ಬೇರೆನೆ ಕೆಲಸ ಮಾಡ್ತಿರ್ತಾರೆ. ಸೊ ಅದನ್ನ ನೀವು ಆಲ್ರೆಡಿ ನೋಡಿರ್ತೀರ. ಸೊ ಏನಪ್ಪ ಅದು ಅಂದ್ರೆ, ಈಗ ನೋಡಿ ನಿಮ್ಗೆ ಯಾರಾದ್ರೂ ಮೋಟಿವೇಶನ್ ಕೊಡ್ತಿದ್ದಾರೆ, ನಾನು ಇವತ್ತು ಏನೂ ಓದಿಲ್ಲಪ್ಪ, ಓಕೆ, ಬಟ್ ನೀನು ಓದು, ಚೆನ್ನಾಗಿ ಕುಂತು ಓದಪ್ಪ ನೀನು, ಓಕೆ, ನಾನು ಓದಿಲ್ಲ ಬಟ್ ನೀನ್ ಕುಂತು ಓದು ಅಂತ ಹೇಳ್ತಿರ್ತಾರೆ. ಆ ಮನುಷ್ಯ ಎಲ್ಲ ಆಲ್ರೆಡಿ ಮೊದ್ಲೇ ಕುಂತು ಓದಿರ್ತಾರೆ. ಅವರೆಲ್ಲ ಮೊದ್ಲೇ ಓದಿ ಆಮೇಲೆ ನಿಮಗೆ ಹೇಳ್ತಿರ್ತಾರೆ, ಓದು ಈಗ ಓದು, ಏನ್ ಪ್ರಾಬ್ಲಮ್ ಇಲ್ಲ, ಆಮೇಲೆ 5 ಗಂಟೆಗೆ ಅಂದ್ರೆ ಆಟ ಆಡ್ಲಿಕ್ಕೆ ಬರೋಣ. ಸೊ ಇಂಥ ಫ್ರೆಂಡ್ಸ್ನು ಇದ್ದಿರ್ತಾರೆ. So one more thing, main focus you people need to do it on the things which you people do it in your daily life. ನಿಮ್ ಸರೌಂಡಿಂಗ್ ನಲ್ಲಿ ಯಾವ ತರ ಮಂದಿ ಇದ್ದಾರೆ, ನಿಮ್ ಫ್ರೆಂಡ್ಸ್ ಯಾವ ತರ ಇದ್ದಾರೆ, ಸೊ ಅದು ಬಹಳ ಇಂಪಾರ್ಟೆಂಟ್. ಈಗ ಇನ್ ಕೇಸ್ ಯಾವ್ದಾದ್ರು ತಿಳ್ಕೊಳ್ಳಿ, ಯಾರಾದ್ರೂ ಒಬ್ರು ಫ್ರೆಂಡ್ ಇದಾರೆ, ನಿಮ್ ಬೆಸ್ಟ್ ಫ್ರೆಂಡ್ ಅಂತ ನೀವು ತಿಳ್ಕೊತಾರ, ರೈಟ್? ಸೊ ಆ ಬೆಸ್ಟ್ ಫ್ರೆಂಡ್ಸ್ ಯಾರು ಇದಾರಲ್ಲ, ದೋಸ್ ಆಲ್ ಬೆಸ್ಟ್ ಫ್ರೆಂಡ್ಸ್ ವಿಲ್ ನಾಟ್ ಬಿ ಅ ಬೆಸ್ಟ್ ಫ್ರೆಂಡ್ಸ್, ತಿಳಿತಾ? ಸೊ ಒಂದ್ ಸೀಕ್ರೆಟ್ ಹೇಳ್ತೇನೆ ನಿಮಗೆ, ತಿಳ್ಕೊಳ್ಳಿ, ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಿದ್ದೇನೆ. ಸೊ ಯಾರಾದ್ರೂ ಒಬ್ರು ಫ್ರೆಂಡ್ ಬಂದು ನಿಮಗೆ ಹೇಳ್ತಿದ್ದಾರೆ, ನೀನ್ ಕುಂತ್ ಓದಪ್ಪ, ನಿನಗೆ ಏನಾದ್ರೂ ಸಪೋರ್ಟ್ ಬೇಕಂದ್ರೆ ಹೇಳು, ಯಾವ್ದಾದ್ರು ಪ್ರಾಬ್ಲಮ್ಸ್ ಬೇಕಿದ್ರೆ ಹೇಳು, ನಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಕಳಿಸ್ತೇನೆ ನಿನಗೆ ಅಂತ. ಸೊ ಆ ಫ್ರೆಂಡ್ಸ್ ಅನ್ನ ಚೆನ್ನಾಗಿ ಕುಂತು ಸಪೋರ್ಟ್ ಮಾಡಿ ಅವ್ರಿಗೆ. ಏನೇ ಕೇಸ್ ಅವರು ಏನಾದ್ರೂ ಹೇಳ್ತಿದ್ರೆ ನಿಂಗೆ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಹೇಳ್ತಾರೆ, ಬಟ್ ಆಮೇಲೆ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ದೋಸ್ ಪೀಪಲ್ ಆರ್ ಕಂಪ್ಲೀಟ್ಲಿ ವೇಸ್ಟ್, ತಿಳಿತಾ? ಸೊ ಆ ಫ್ರೆಂಡ್ಸ್ ಅನ್ನ ಫಾಲೋ ಮಾಡ್ಕೊಂತ ಹೋಗ್ಬೇಡಿ, ತಿಳಿತಾ? ಸೊ ಇವೆಲ್ಲ ಫೇಕ್ ಅನ್ನೋ ಥಿಂಗ್ಸ್ ಅನ್ನ ನೀವು ಯೋಚನೆ ಮಾಡ್ಕೊಂತ ಕುಂತ್ರೆ ಅವು ಆಗಲ್ಲ. ಮತ್ತೆ ಎಲ್ಲ ಸೋಷಿಯಲ್ ಮೀಡಿಯಾದಿಂದ, ಮತ್ತೆ ಎಲ್ಲ ನಿಮ್ ಫ್ರೆಂಡ್ಸ್ ಇಂದ, ನಿಮ್ ಟೀಚರ್ಸ್ ಇಂದ, ನಿಮ್ ಪೇರೆಂಟ್ಸ್ ಇಂದ ಎಲ್ಲ ಪ್ರೆಷರೈಸ್ ಇರುತ್ತೆ ನಿಮಗೆ. ಯಾವ ತರ ಪ್ರೆಷರೈಸು? ಯು ನೀಡ್ ಟು ಸ್ಕೋರ್ 625 out of 625. ದಟ್ ಇಸ್ ದ ಟಾರ್ಗೆಟ್. ಸೊ ದಿಸ್ ವಾಸ್ ಯುವರ್ ಟಾರ್ಗೆಟ್, ರೈಟ್? ಸೊ ಬಟ್ ಈಗ ಆ ಸ್ಕೋರಿಂಗ್ ಮಾರ್ಕ್ಸ್ ಬೀಳ್ಬೇಕಂದ್ರೆ ಎಲ್ಲರದು ಸಪೋರ್ಟ್ ಬೇಕು, ರೈಟ್? ಫ್ರೆಂಡ್ಸ್ ಸಪೋರ್ಟ್ ಬೇಕು, ಪೇರೆಂಟ್ಸ್ ಸಪೋರ್ಟ್ ಬೇಕು, ಟೀಚರ್ ಸಪೋರ್ಟ್ ಬೇಕು, ಈವನ್ ಯು ನೀಡ್ ಟು ಹ್ಯಾವ್ ಅ ಸೋಷಿಯಲ್ ಮೀಡಿಯಾ ಸಪೋರ್ಟ್. ಸೊ ಎಲ್ಲ ಸಪೋರ್ಟ್ ಬಂದ್ರೇನೆ ನಿಮಗೆ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು, ರೈಟ್? ಬಟ್ ಇವತ್ತು ನಿಮ್ಗೊಂದು ರಿಯಾಲಿಟಿ ಚೆಕ್ ಕೊಡ್ತೇನೆ, ಯಾವ ತರ ನೀವು ಆಕ್ಚುಲಿ ಎಲ್ಲಿ ಸ್ವಲ್ಪ ಮಂದಿ ಯಾವ ತರ ನೀವು ಹುಚ್ಚಾಗ್ತಿದ್ದೀರಾ, ಆ ಮಂದಿನು ಬೇರೆ ಫ್ರೆಂಡ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡು ಯಾರಾದ್ರೂ ಒಬ್ರು ಏನೋ ಒಂದು ಸಜೆಷನ್ ಕೊಡ್ತಿದ್ದಾರೆ, ಆ ಸಜೆಷನ್ ನ ಇಟ್ಕೊಂಡು ಏನಪ್ಪಾ ನೀವು ಮಾಡ್ತಿದಾರೆ ಅನ್ನೋದು ಅದ್ರ ಬಗ್ಗೆ ನಿಮಗೆ ನಾನು ಹೇಳ್ತೇನೆ ಇವತ್ತು. ಸೊ ಫಸ್ಟ್ ಥಿಂಗ್ ಇಸ್ ಅಬೌಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಅಬೌಟ್ ಸ್ಟಾಪ್ ಡ್ರೀಮಿಂಗ್ ದ ಥಿಂಗ್ಸ್, ಓಕೆ? ಯಾವಾಗ್ಲೂ ನೀವು ಏನ್ ಡ್ರೀಮ್ ಮಾಡ್ತಿರಲ್ಲ ಅದ್ ಯಾವಾಗ್ಲೂ ಆಗಲ್ಲ, ಓಕೆ? ಈಗ ಯೋಚನೆ ಮಾಡಿ, ಓಕೆ, ನಾನು 10th ನಲ್ಲಿ 625 out of 625 ತಗೊಳ್ಳೋದಿದೆಪ್ಪ, ಓಕೆ? ಐ ವಾಂಟ್ ಟು ಸ್ಕೋರ್ 625 out of 625, ಬಟ್ ಇಟ್ಸ್ ನಾಟ್ ಪಾಸಿಬಲ್ ಟು ಎವ್ರಿ ಒನ್, ರೈಟ್? ಸೊ ಈಗ ನೀವು ಬರೀ ಡ್ರೀಮ್ ಮಾಡ್ತಿದ್ದೀರಾ, ಅದನ್ನ ಅಚೀವ್ ಮಾಡ್ಲಿಕ್ಕೆ ಕನ್ಸಿಸ್ಟೆನ್ಸಿ ಇಲ್ಲ ನಿಮ್ದು, ರೈಟ್? ಸೊ ಆ ಕನ್ಸಿಸ್ಟೆನ್ಸಿ ಇಲ್ಲ. ನೀವು ಏನ್ ಮಾಡ್ತೀರಾ, ಏನ್ ಬೇಕಾದಾಗ್ಲಿ ಇವತ್ತು ನಾನು ಸ್ಟಾರ್ಟ್ ಮಾಡ್ಲೇಬೇಕು ಸ್ಟಡೀಸ್ ಅನ್ನ. ಸೊ ಯಾವ್ಯಾವ ಚಾಪ್ಟರ್ಸ್ ನನಗೆ ಡಿಫಿಕಲ್ಟ್ ಆಗ್ತಿದೆ ಇವತ್ತು ನಾನು ಕುಂತ್ ನೋಡ್ಕೋತೇನೆ, ಸಪ್ರೇಟ್ ಅದನ್ನ ಬುಕ್ ಮಾಡ್ಕೋತೇನೆ. ಆ ತಕ್ಷಣ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಎಲ್ಲಾ ಲೆಕ್ಚರ್ಸ್ ಅನ್ನ ನಮ್ಮ ವೇದಾಂತ SSLC ಅಲ್ಲಿ ನೋಡ್ತೇನೆ. ಸೊ ಇದನ್ನ ಕನ್ಸಿಸ್ಟೆನ್ಸಿ ಆಗಿ ಇಟ್ಕೊಂಡ್ಬಿಡಿ, ಆಯ್ತಾ? ಸೊ ನಮ್ಮ ವೇದಾಂತ SSLC ನಲ್ಲಿ ಎಲ್ಲ ಕೊಡ್ತಿದ್ದೇನೆ ನಿಮಗೆ ನಾನು, ರೈಟ್? ಸೊ ಆಲ್ ದ ಥಿಂಗ್ಸ್ ಹಸ್ ಬೀನ್ ಪ್ರೊವೈಡೆಡ್ ದೇರ್. ಫ್ರೀ ಲೆಕ್ಚರ್ಸ್ ಆರ್ ದೇರ್ ಫಾರ್ ಯು ಪೀಪಲ್. ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ದೇರ್. LBE ಬೇಸ್ಡ್ ಕ್ವಶನ್ಸ್ ಕೊಡ್ತಿದ್ದೇವೆ. ಇನ್ನ ಅದನ್ನು ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೋಗಿ ಫಾಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಬಟನ್ ಅನ್ನ ಹಿಟ್ ಮಾಡಿ ಫಸ್ಟ್, ಆಯ್ತಾ? ಸೊ ಈಗ ಸ್ಟಾಪ್ ಡ್ರೀಮಿಂಗ್ ಯಾಕೆ ಹೇಳ್ತಿದ್ದಾರೆ ಮ್ಯಾಮ್? ನೀವಂತೂ ಹೇಳ್ತಿದ್ದಾರೆ ಸ್ಟಾಪ್ ಡ್ರೀಮಿಂಗ್ ಅಂತ, ಬಟ್ ವಿ ನೀಡ್ ಟು ಡ್ರೀಮ್. ನೋ, if you dream then only you're going to achieve it. I know that sentence, if you dream you're going to achieve it, but if you start only dreaming and you're not going to achieve it, if you are not going to apply it in your daily life, it's not possible, ರೈಟ್? ಸೊ ಈಗ ನಿಮ್ ಡೈಲಿ ಲೈಫ್ ನಲ್ಲಿ ಆ ಕನ್ಸಿಸ್ಟೆನ್ಸಿಯನ್ನ, ಆ ಟೈಮ್ ಟೇಬಲ್ ಅನ್ನ ಫಾಲೋನೇ ಮಾಡ್ಲಿಲ್ಲ ಅಂದ್ರೆ ಹೇಗಪ್ಪ ಆಗುತ್ತೆ? ಆ ಡ್ರೀಮ್ಸ್ ಹೇಗ್ ಫುಲ್ಫಿಲ್ ಆಗುತ್ತೆ? ವೆನ್ ದ ಡ್ರೀಮ್ಸ್ ಆರ್ ಗೋಯಿಂಗ್ ಟು ಫುಲ್ಫಿಲ್, ವೆನ್ ಯು ಪೀಪಲ್ ಆರ್ ಗೋಯಿಂಗ್ ಟು ಬಿ ಕನ್ಸಿಸ್ಟೆಂಟ್ ಇನ್ ಯೋರ್ ಸ್ಟಡೀಸ್, ಬಿ ಫೋಕಸ್ಡ್ ಆನ್ ಯೋರ್ ಸ್ಟಡೀಸ್, ಅವಾಗಷ್ಟೇ ಡ್ರೀಮ್ಸ್ ಕಂಪ್ಲೀಟ್ ಆಗೋದು. ಅದಕ್ಕೆ ಸ್ಟಾಪ್ ಮಾಡೋದು, ಡ್ರೀಮ್ ಅನ್ನ ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡಿ ಮಾಡ್ಲಿಕ್ಕೆ, ಸ್ಟಾರ್ಟ್ ಡೂಯಿಂಗ್ ದೋಸ್ ಥಿಂಗ್ಸ್, ಓಕೆ? ಸ್ಟಾಪ್ ಡ್ರೀಮಿಂಗ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ದ ಥಿಂಗ್ಸ್ ವಿಚ್ ಇಸ್ ನೆಸೆಸರಿ ಟು ಗೆಟ್ that position, okay? ಸೊ ಈಗ ನೀವು ಯಾವ್ದಾದ್ರು IAS ಆಫೀಸರ್ ಆಗೋದಿದೆ, UPSC ಕ್ರ್ಯಾಕ್ ಮಾಡೋದಿದೆ, ಸೊ ಇವನ್ನೆಲ್ಲ ಆಗೋದಿದೆ ಅಂದ್ರೆ ಈಗಿಂದ ಸ್ಟಡಿ ಮಾಡ್ಬೇಕು. ನೀವು ಈಗಿಂದ ಸ್ಟಡಿ ಮಾಡ್ಲಿಲ್ಲ ಅಂದ್ರೆ ಇಟ್ಸ್ ಡಿಫಿಕಲ್ಟ್ ಫಾರ್ ಯು ಟು ಡೂ ಇಟ್. ಬರೀ ಡ್ರೀಮ್ ಮಾಡೋದು ಉಪಯೋಗ ಇಲ್ಲ, ಆ ಡ್ರೀಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೋಗೋದು ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ಡ್ರೀಮ್ ಅಂತ ಎಷ್ಟು ದೊಡ್ಡದಿದೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಲ್ಲ, ಡೈರೆಕ್ಟ್ ಆಗಿ ಫ್ಲೈಟ್ ಅಂತ ಯಾರು ಕೊಡಲ್ಲ.
ರೈಟ್. ಸೊ ಆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ತಗೋತೀರಾ ನೀವು, ಅದು ಇಂಪಾರ್ಟೆಂಟು. ಇಟ್ಸ್ ನಾಟ್ ಲೈಕ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಅಂಡ್ ಯು ಆರ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಓಕೆ, ಈಗ ನಮ್ಮ ಪೇರೆಂಟ್ಸ್ ಹೇಳ್ತಿದ್ದಾರೆ ಅಪ್ಲೈ ಮಾಡಪ್ಪ, ಇದನ್ನ ಈ ತರ ಓದು, ಈ ತರ ಹಿಂಗ್ ಮಾಡು, ಟ್ಯೂಷನ್ಸ್ಗೆ ಹೋಗು. ನಿಮಗೆ ಟ್ಯೂಷನ್ಸ್ಗೆ ಹೋಗಿ ಸ್ಟಡಿ ಮಾಡ್ಲಿಕ್ಕೆ ಆಗ್ತಿಲ್ಲ, ಲೀವ್ ಇಟ್, ನಾಟ್ ಅ ಪ್ರಾಬ್ಲಮ್, ರೈಟ್. ಸೊ ಈಗ ನೀವು ಟ್ಯೂಷನ್ಸ್ ಹೋಗಿ ಸ್ಟಡಿ ಮಾಡ್ಲಿಕ್ಕೆ ಆಗಿಲ್ಲ, ನಿಂಗೆ ಮನೆಗೆ ಕುಂತ ಓದೋದಿದೆ, ಹೇಳ್ಬಿಡಿ ಪೇರೆಂಟ್ಸ್ಗೆ ನಂಗೆ ಟ್ಯೂಷನ್ಗೆ ಹೋಗೋದಿಲ್ಲ, ಪ್ರೆಷರ್ ಆಗ್ತಿದೆ, ಮೂರ್ ತಾಸು ಟ್ಯೂಷನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ನಾನು ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಸಿಗ್ತಿಲ್ಲ ನನಗೆ. ಸೊ ಜಸ್ಟ್ ಟೆಲ್ ಇಟ್ ಆಫ್. ನೀವು ಮನೇಲಿ ಕುಂತ ಓದಿ, ಆಗ್ತಿದೆ ಅಂದ್ರೆ ಮನೇಲಿ ಕುಂತ ಓದಿ. It's not like because of the parents' pressure you're going to act on it. Okay, it's your brain, it's your dream. You need to decide what should be done, not the other people are going to decide that what you should do it. Clear? Next thing, reality check is very important. Okay, reality check is very important. Nobody cares about your goals, results will only the speaking. Okay, nan IAS officer ಆಗವಳೇನೆ, ಆ IAS officer ಆಗ್ಲಿಕ್ಕೆ how you are going to go there? ನೀವ್ ಯಾವಾಗ ರಿಸಲ್ಟ್ ಬರುತ್ತಲ್ಲ ಅವಾಗಷ್ಟೇ ನಿನಗೆ ವ್ಯಾಲ್ಯೂ ಇದೆ. ಓಕೆ, ನಿಮಗ್ ಯಾವಾಗ ವ್ಯಾಲ್ಯೂ ಬರುತ್ತೆ, ಯಾವಾಗ ನೀನ್ ರಿಸಲ್ಟ್ ತಂದ್ಕೊಡ್ತೀಯ. ಫಸ್ಟ್ ಥಿಂಗ್ ಅದನ್ನ ನೆನ್ಪಿಟ್ಕೊಳ್ಳಿ. ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಇಸ್ ಗೋಯಿಂಗ್ ಟು ಬಿ ಯುವರ್ ವೆಪನ್ಸ್, ಸೊ ಯೂಸ್ ದೆಮ್ ಪ್ರಾಪರ್ಲಿ. ಸ್ಮಾರ್ಟ್ ವರ್ಕ್ ಯಾವ ತರ ಮಾಡ್ಬೇಕು ಅನ್ನೋದು ಉಪಯೋಗ ಇದೆ. ಯಾವ್ದಾದ್ರು ಒಂದು 2 ನಂಬರ್ ಕೆಲಸ ಮಾಡಿ ಅದು ಆಗಲ್ಲ. Clear? So you need to do the hard work also, you need to do the smart work also. Smart work ಯಾವ ತರ ಮಾಡಬೇಕು ಮತ್ತೆ ಹಾರ್ಡ್ ವರ್ಕ್ ಯಾವ ತರ ಮಾಡಬೇಕು. ಈಗ ಹಾರ್ಡ್ ವರ್ಕ್ ಅಂದ್ರೆ you need to sit and study daily. ಈಗ ನಾಳೆ ಎಕ್ಸಾಮ್ ಇದ್ರೆ ಇವತ್ತು ಕುಂತ ಓದ್ತೇನೆ, ಲಕಿಲಿ ಮಲ್ಟಿಪಲ್ ಚಾಯ್ಸ್ ನಲ್ಲಿ ನಿಮ್ದೆಲ್ಲ ಕರೆಕ್ಟ್ ಆಯ್ತು, ಆ ಲಕ್ ನೆಕ್ಸ್ಟ್ ಟೈಮ್ ಬರಲ್ಲ. If you don't do the hard work, luck will also not support you. I'm really telling you, by my experience, I'm telling you, if you want to get a luck, then you need to do the hard work. So next, excuses are the luxury of the weak, and if you want a different life, then start acting different. ನಿಮ್ಗೆ ಏನಾದ್ರೂ ಒಂದು ಡಿಫ್ರೆಂಟ್ ಲೈಫ್ ಬೇಕಿದೆ ಅಂದ್ರೆ ಅದ್ರ ಬಗ್ಗೆ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಈಗ ನಿಮ್ಗೆ ಯಾವ್ದಾದ್ರು ಒಂದು ಗೋಲ್ ಇದ್ರೆ, ನಿಮ್ದು ಗೋಲ್ ಇದೆ SSLC ನಲ್ಲಿ 625 ಔಟ್ ಆಫ್ 625 ಸ್ಕೋರ್ ಮಾಡೋದು ಅನ್ನೋದು, ನೀವು ಆ ಸ್ಕೋರಿಂಗ್ ಇರ್ಬೇಕಂದ್ರೆ ಈಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಆ ರಿಯಾಲಿಟಿ ಚೆಕ್ ಯಾವಾಗ ಆಗುತ್ತೆ ನಿಮಗೆ, ಯಾವಾಗ ನೀವು ಲೆಸನ್ಸ್ ಅನ್ನ ಓದಿ ಮಾಕ್ ಟೆಸ್ಟ್ ಅನ್ನ ಬರೀತೀರಾ. ಮಾಕ್ ಟೆಸ್ಟ್ ಬರ ತಕ್ಷಣ ಯಾವ್ದಾದ್ರು ಒಂದು ಟೈಮಿಂಗ್ ಇಟ್ಕೊಂಡು ಮಾಕ್ ಟೆಸ್ಟ್ ಬರೀತೀರಾ, ಅವೆಲ್ಲ ಮಾಡ್ಕೊಂತ ಹೋಗ್ಬೇಕು. ಮಾಕ್ ಟೆಸ್ಟ್ ಅಂದ್ರೆ ಒಂದು 10 ತಾಸು ಕುಂತು ಮಾಕ್ ಟೆಸ್ಟ್ ಬರ್ಲಿಕ್ಕೆ ಆಗಲ್ಲ, ಟೈಮ್ ಇಟ್ಕೋಬೇಕು ಅದಕ್ಕೆ. ಈಗ ಇನ್ ಕೇಸ್ ನೀವು 80 ಮಾರ್ಕ್ಸ್ ಪೇಪರ್ ತಗೊಂಡಿದಾರ ಅಂದ್ರೆ ಅದಕ್ಕೆ 3 ಅವರ್ಸ್ ಟೈಮಿಂಗ್ ಇದೆ. 3 ಅವರ್ಸ್ ನಲ್ಲಿ ಆ 80 ಮಾರ್ಕ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ಆ ಕಾನ್ಸೆಪ್ಟ್ ನಲ್ಲಿ ಯಾವ್ದು ಮಿಸ್ಟೇಕ್ ಮಾಡ್ತಿದ್ದೆ ನಾನು, ಅದ್ ಮಿಸ್ಟೇಕ್ ಬುಕ್ ನಲ್ಲಿ ಬರೀಬೇಕು. ಇವನ್ನೆಲ್ಲ ಮಾಡೋ ತನಕ ನಿಮಗೆ ರಿಯಾಲಿಟಿ ಚೆಕ್ ಆಗಲ್ಲ. ನೀವು ಯಾವಾಗ ಎಕ್ಸಾಮ್ಸ್ ಅನ್ನ ಬರೀತಾರಲ್ಲ ಅವಾಗಟ್ಟೆ ರಿಯಾಲಿಟಿ ಚೆಕ್ ಆಗೋದು. ಅದ್ರ ಸಲಾಗನೆ ಸ್ಕೂಲ್ಸ್ ನಲ್ಲಿ FA1, FA2, FA3, FA4 ಇಡ್ತಾರೆ. ಸೊ ದಟ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ದ ರಿಯಾಲಿಟಿ ಚೆಕ್, ಸೊ ದಟ್ ದೇ ವಿಲ್ ಗೆಟ್ ಪ್ರಿಪೇರ್ಡ್ themselves for the preparatories and the main exams. Clear? This is the main thing which I wanted to tell you. And start your action mode right now. Clear? So ನೀವ್ ಈಗ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಯು ವಿಲ್ ಬಿ ಫಾಲಿಂಗ್ ಡೌನ್ ಫಾಸ್ಟರ್. ಒಂದ್ ನಿಮಿಷನೂ ತಗೊಳ್ಳಲ್ಲ ನೀವು ತಳಗ್ ಬರ್ಲಿಕ್ಕೆ, ತಿಳಿತಾ? ಇನ್ ಕೇಸ್ ನೀವು ಈಗ ಕುಂತು ಅಕಸ್ಮಾತ್ ಹೇಳ್ತಾರಪ್ಪ, ಇವಳು ಬಿಡು ಒಂದ್ 10 ತಾಸು ಕುಂತು ಓದ್ತಾಳೆ, 10 hours ವಿಲ್ ಬಿ ಕ್ಯಾಚಿಂಗ್ ದ ಬುಕ್ ಅಲ್ಲಿ, ಆ ಬುಕ್ಕು ಈ ಬುಕ್ಕು ಎಲ್ಲಾ ಬುಕ್ ಕುಂತು ಓದ್ತಾಳೆ, ಎಲ್ಲಾ ಸಬ್ಜೆಕ್ಟ್ ಓದ್ತಾಳೆ, ಬಟ್ ರಿಸಲ್ಟ್ಸ್ ಅಂತ ಏನ್ ಬರುತ್ತೆ? ಎವರೇಜ್. If the results are getting average, then you are doing something mistake there. Your concentration is not proper, your consistency is not good. Just opening the book in front of your face is not gonna work. ಮುಂದ್ ಕುಂತ್ಕೊಂಡು ಬುಕ್ ತಗೊಂಡ್ ಕುಂತ ಓದ್ಕೊಂಡ್ ಕುಂತ್ರೆ ಏನು ಆಗಲ್ಲ. ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ಬೇಕು. ಇವತ್ತು ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ನಾಳೆ ರಿಪೀಟ್ ಮಾಡ್ಬೇಕು ಅದನ್ನ ಮಾಡ್ಲಿಲ್ಲ ಅಂದ್ರೆ ಇಟ್ಸ್ ಜಸ್ಟ್ ನೋ ಯೂಸ್. Clear? So this is what I wanted to tell you people today. Try to follow those things, then only you can achieve it. Done. So see you everyone. Make sure you people will subscribe to the channel first, so that you will get a motivational speech like I am giving it to you. Plus you are getting all the academics also free. All the academic portion we are doing it for you people completely free. Nama Vedantu SSLC nalli mathematics, English, social science, and even we are doing for the science also. All one shots are coming to you people. Most important questions are coming. Go and subscribe it fast and check it out our channel. Till then, see you everyone.